ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಅಲ್ಲಿ ಫೈನಲಿ ಗೀತ ಪ್ರಾಣಾಪಾಯದಲ್ಲಿ ಸಿಕ್ಕಾಕೊಂಡಿದ್ರೆ ಈ ಕಡೆ ವಿಜಯ ಪ್ರಾಣಕ್ಕೂ ಕೂಡ ಆಪತ್ತದ. ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಹಿ ಗೀತಾಗೆ ತೊಂದರೆ ಮಾಡ್ತಿದ್ರೆ ಆ ಕಡೆ ಧರ್ಮಪಾಲ ನಂಬಿಕೆ ದ್ರೋಹ ಮಾಡ್ತಿದಾರ. ಈ ಕಡೆ ಧರ್ಮಪಾಲ ಶಂಕರಪ್ಪ ಅಂತ ಹೇಳಿ ವಿಜಯ್ ಗೀತಾನ ನಂಬಿಸಿದ್ದಾರೆ. ಅವರಿಬ್ರು ಕೂಡ ನಂಬ್ಕೊಂಡಿದ್ದಾರೆ. ಇರೋಬ್ಬರು ಎಲ್ಲ ವಿಷಯನ ಹೇಳ್ಬಿಟ್ಟಿದ್ದಾರೆ. ಈ ಕಡೆ ಕಳ್ಳರನ್ನ ಬಿಟ್ಟು ವಿಜಯ್ ಗೀತಾ ಮೇಲೆ ಅಟ್ಯಾಕ್ ಮಾಡಿಸಿ ಅವ್ರ ಮುಂದೆ ಅವ್ರನ್ನ ಕಾಪಾಡೋ ರೀತಿ ನಾಟಕ ಮಾಡಿ ಅವರ ನಂಬಿಕೆಯನ್ನ ಗಳಿಸ್ಕೊಂಡಂತಹ ಧರ್ಮಪಾಲ ಅವರ ಬೆನ್ನಿಗೆ ಚೂರಿ ಹಾಕೋ ಕೆಲಸನ ಮಾಡ್ತಿದ್ದಾರೆ. ಪಕ್ಕ ಪ್ಲಾನ್ ಮಾಡಿಕೊಂಡು ಅವರ ಮುಖಾಂತರ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಆ ಒಂದು ಮ್ಯಾಪಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಿ ತನಗೆ ಬೇಕಾಗಿರೋದು ಅವರಿಂದ ಸಿಗುತ್ತಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ದೊಡ್ಡ ಡ್ರಾಮಾನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಅವರ ಕಳ್ಳತನ ಮಾಡಿದಾಗ ಅವ್ರು ಎಲ್ಲ ವಸ್ತುಗಳನ್ನ ಕಳ್ಳತನ ಮಾಡ್ತಾರೆ. ಅವರ ಫೋನ್ ಕೂಡ ಧರ್ಮಪಾಲ ಕೈಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಈ ಕಡೆ ಶಂಕರಪ್ಪ ಬ್ಯಾಂಗ್ಳೂರ್ಗೆ ಹೋಗಿ ತನ್ನ ಯಾರು ಅನ್ನೋ ವಿಷಯವನ್ನ ಅವ್ರ ಮನೆಗೆ ತಿಳಿಸಿ ಸೂರ್ಯಪ್ರಕಾಶ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವರು ತುಂಬ ಒಳ್ಳೆಯವರು, ಅವರು ನಮ್ಮ ಊರಿಗೆ ಒಳ್ಳೇದು ಮಾಡಿದವರು ಅನ್ನೋ ವಿಷಯನ ಸುಧಾರಾಣಿ ಚಂದ್ರಿಕಾಗೆ ತಿಳಿಸ್ತಿದ್ದಾಗೆ ಸುಧಾರಾಣಿಯವರು ಆ ವಿಷಯನ ವಿಜಯ್ ಗೀತಾಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ, ತಿಳಿಸ್ತಾರೆ ಕೂಡ. ಆದರೆ ಅವರು ತಿಳಿಸೋದು ವಿಜಯ್ ಗೀತಾಗಲ್ಲ, ಧರ್ಮಪಾಲಾಗೆ. ಆದರೆ ಇಲ್ಲಿ ಶಂಕರಪ್ಪ ನಾನೇ ಹೋಗಿ ಹೇಳ್ತೀನಿ ಅಂತ ಹೇಳಿ ಹೊರಟು ಊರಿಗೆ ಬಂದರೆ ಅವರ ಕಿಡ್ನಾಪ್ ಆಗತ್ತಾ. ಬಿಕಾಸ್ ಇಲ್ಲಿ ಧರ್ಮಪಾಲ ಖಂಡಿತವಾಗಿ ಏನಾದರೂ ಶಂಕರಪ್ಪ ಮನೆಗೆ ಹೋಗಿ ವಿಜಯ್ ಗೀತಾಗೆ ಹೇಳ್ಬಿಟ್ರೆ ನಾನು ಅನ್ಕೊಂಡಿದ್ದು ಎಲ್ಲ ಪ್ಲಾನ್ ಕೂಡ ಉಲ್ಟಾ ಆಗತ್ತೆ, ನಾನು ಶಂಕರಪ್ಪ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ನನಗೆ ಯಾವ್ದು ಬೇಕೋ ಅದು ನನ್ನ ಕೈಯಿಂದ ತಪ್ಪು ಹೋಗುತ್ತೆ ಅಂತ ಅಂದು ನಿರ್ಧಾರ ಮಾಡಿದಂಥ ಧರ್ಮಪಾಲ ಶಂಕರಪ್ಪನ ಕರ್ಕೊಂಡು ಹೋಗಿ ಒಂದು ಕತ್ತಲ ಕೋಣೆಯಲ್ಲಿ ಕೂಡಾಕ್ತಾರೆ. ಆದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆನ ಕೂಡ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಈ ರೀತಿ ತೊಂದರೆ ಏನಾದ್ರು ಮಾಡಿ ಮುಗಿಸ್ಬಿಟ್ರೆ ಅವನಿಂದ ಏನಾದರೂ ವಿಷಯ ಗೊತ್ತಿದ್ರೆ ಅದನ್ನು ತಿಳ್ಕೋಬಹುದು ಅನ್ನೋ ಒಂದೇ ಉದ್ದೇಶಕ್ಕೆ ಅವನನ್ನು ಇನ್ನೂ ಕೂಡ ಮುಗಿಸಿಲ್ಲ. ಆದರೆ ಇದನ್ನೇ ತಪ್ಪರ್ಥ ತಿಳ್ಕೊಂಡಿದ್ದಾಳೆ ಮಹಿ. ಗೀತಾ ಮತ್ತು ವಿಜಯ್ ಅಂದ್ಕೊಂಡಿರೋದು ಶಂಕರಪ್ಪ ಶಂಕರ್ ನಾರಾಯಣ ಅಂದರೆ ಧರ್ಮಪಾಲ ಅಂತ. ಹಾಗಾಗಿ ಅವ್ರನ್ನೇ ಭೇಟಿ ಮಾಡೋಕೆ ಹೋಗ್ತೀನಿ ಅನ್ನೋ ಮಾತುಗಳನ್ನ ಮಹಿ ತಪ್ಪು ತಿಳ್ಕೊಂಡು ಈ ಕಡೆ ಅಪ್ಪ ಮನೆಗೆ ಬಂದಿಲ್ಲ, ಅಪ್ಪ ಎಲ್ಲಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಆದರೂ ಕೂಡ ಶಂಕರಪ್ಪನ ಭೇಟಿ ಮಾಡೋಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇವ್ರಿಗೆ ಗೊತ್ತು. ಆದರೆ ನಮ್ಮ ಹತ್ರ ಸುಳ್ಳು ಹೇಳಿದ್ರು. ಇಷ್ಟು ದಿನ ನನ್ನ ಅಪ್ಪ ಅಮ್ಮನಿಗೆ ಇವ್ರ ತಂದೆ ದ್ರೋಹ ಮಾಡಿ ಅವನ್ನ ಸಾಯಿಸಿ ನನ್ನ ಈ ಸ್ಥಿತಿಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಈಗ ನನ್ನನ್ನು ಸಾಕು ತಂದೆಗೂ ಕೂಡ ತೊಂದರೆ ಮಾಡೋಕೆ ಮುಂದಾಗ್ತಿದ್ದಾರೆ. ಇವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಜೀವಂತವಾಗಿ ಉಳಿಸ್ಲೇಬಾರ್ದು. ಅಪ್ಪ ಏನೋ ಮಾಡಿ ಹೋದರೆ ಮಗ ಕ್ಷಮೆ ಕೇಳೋಕೆ ಬರ್ತಾನೆ ಅಂದರೆ ಇವನು ಎಲ್ಲರಿಗಿಂತ ಖತರ್ನಾಕ್. ಇವರಿಬ್ಬರನ್ನ ಮುಗಿಸೇ ತೀರಬೇಕು. ಇವತ್ತೇ ನಿಮ್ಮ ಕಡೆ ದಿನ ಅಂತ ಮಹಿ ಅನ್ಕೋತಾಳೆ. ನಂತರ ಈ ಕಡೆ ವಿಜಯ್ ಧರ್ಮಪಾಲ ಜೊತೆ ಸೇರಿಕೊಂಡು ಆ ಮ್ಯಾಪನ್ನ ಸಹಾಯದ ಮುಖಾಂತರ ಅಲ್ಲಿ ಏನಿದೆಯೋ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಪತ್ತೆ ಹಚ್ಚೋದಕ್ಕೆ ಧರ್ಮಪಾಲ ಹಾಗೆ ಗುಡಿಯ ಜೊತೆ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಫೈನಲಿ ಅವ್ರು ಯಾಕೆ ಅಲ್ಲಿ ತನಕ ಬಂದರೂ ಅದು ಸಿಕ್ಕೇ ಬಿಡುತ್ತೆ. ವಿಜಯ ಮ್ಯಾಪ್ನ ಸಹಾಯದಿಂದ ಇಡೀ ಜಾಗದಲ್ಲಿ ಏನೂ ಇದೆ. ಯಾಕಂದರೆ ಪಾಳ್ಮನೆ ಹಾಗೆ ಆ ಕಡೆ ದೇವಸ್ಥಾನ ಮಧ್ಯ ಒಂದು ಜಾಗ, ಆ ಜಾಗದಲ್ಲಿ ಮಾರ್ಕ್ ಇದೆ. ಅದರ ಅರ್ಥ ಅದರ ನಡುವೆ ಇರೋ ಜಾಗದಲ್ಲಿ ಏನೋ ಇದೆ ಅಂತ ಹೇಳಿ ಕಂಡು ಹಿಡ್ದೇ ಬಿಡ್ತಾನೆ. ಹಾಗಾಗಿ ಅದೇ ಸುತ್ತಮುತ್ತ ಹುಡುಕ್ತಾನೆ. ಫೈನಲಿ ಅಲ್ಲಿ ಒಂದು ಹಳ್ಳ ಇರುತ್ತೆ. ಅದನ್ನು ತೆಗೆದು ನೋಡಿದಾಗ ಅಲ್ಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಇರುತ್ತೆ. ಅದು ನೋಡೇ ಗೊತ್ತಾಗ್ಬಿಡತ್ತೆ. ಈ ಕಡೆ ಧರ್ಮಪಾಲಗಂತೂ ತುಂಬ ಖುಷಿ ಆಗ್ತದೆ. ಖಂಡಿತ ಇದೇ ಜಾಗದಲ್ಲಿ ನನ್ನ ಬೇಕಾಗಿರ್ತಕ್ಕಂಥ ಕಂಠಿಯಾರನ ಔಸಿಟ್ಟಿರಬೇಕು ಆ ಸೂರ್ಯಪ್ರಕಾಶ್ ಅಂತ ಹೇಳಿ ಮೊದಲು ಅದನ್ನು ತೆಗೆದು ನೋಡ್ತಾರೆ. ತೆಗೆದು ನೋಡಿದ ತಕ್ಷಣ ಅವನಿಗಾಗೋ ಖುಷಿ ಅಷ್ಟಿಷ್ಟಲ್ಲ. ನಾನು ಅಂದ್ಕೊಂಡೆ ಕಂಠಿಹಾರ ಸಿಕ್ಕೇ ಬಿಡ್ತು ಅಂತ. ವಿಜಯ್ಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ತನ್ನ ತಂದೆ ಮೇಲೆ ಬಂದಂಥ ಆಪಾದನೆ ಈಗ ತೊಲಗಿ ಹೋಗುತ್ತೆ ಅನ್ನೋದು ಅವನ ಆಸೆ ಆಗಿದೆ. ಅದಕ್ಕೋಸ್ಕರನೇ ಅವನಿಗೆ ತುಂಬ ಖುಷಿ ಆಗ್ತದೆ. ಆದರೆ ಈ ಕಡೆ ಧರ್ಮಪಾಲ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅದ್ರ ಪ್ರಕಾರನೇ ಗುಡಿಯ ಮಣ್ಣೆರಚ್ತಿದ್ದಾಗ ವಿಜಯ್ ಕಣ್ಣು ತುಂಬ ತುಂಬ್ಕೊಂಡ್ಬಿಡುತ್ತೆ. ತಕ್ಷಣ ತನ್ನ ಹತ್ರ ಇರೋ ಡೂಪ್ಲಿಕೇಟ್ ಕಂಠಿಹಾರನ ಇಟ್ಟು ಒರಿಜಿನಲ್ ಕಂಠಿಹಾರನ ಎತ್ಕೊಂಡೇ ಬಿಡ್ತಾರೆ ಧರ್ಮಪಾಲ. 23 ವರ್ಷಗಳ
ಕಾಯುವಿಕೆಗೆ ಈಗ ಫಲ ಸಿಕ್ಕಿದ. ಧರ್ಮಪಾಲ ಅನ್ಕೊಂಡಿದ್ದನ್ನ ಸಾಧಿಸಿದಾರೆ. ಅದೇ ರೀತಿ ಒಮ್ಮೆ ಆ ಕಂಠಿಹಾರ ಸಿಕ್ತಿದ್ದಾಗ ವಿಜಯನ ಲಾಕ್ ಮಾಡಬೇಕು. ಊರಿನ ಜನಗಳ ಮಧ್ಯೆ ಅವನ ತಪ್ಪತಸ್ಥನಾಗಿ ನಿಲ್ಲಿಸ್ಬೇಕು, ಅವನ ಸಾಯಿಸ್ಬಿಡ್ಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಈ ಕಡೆ ವಿಜಯನ ನೀನೇ ತಗೊಂಡೋಗಿ ಊರು ಜನಗಳಿಗೆ ಕೊಟ್ಟು ನಿಮ್ಮ ತಂದೆ ಬಗ್ಗೆ ಇರೋ ಆಪಾದನೆನ ಇದರಿಂದ ದೂರ ಮಾಡ್ಕೊಪ್ಪ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ರೌಡಿಗಳು ಬರ್ತಾರೆ. ರೌಡಿಗಳನ್ನ ಕೂಡ ಧರ್ಮಪಾಲನೆ ಅರೇಂಜ್ ಮಾಡಿದ್ದಾರೆ. ಆ ರೌಡಿಗಳು ಬಂದಿದ್ದಾರೆ. ನನ್ನ ಹತ್ರ ಗನ್ ಇದ್ದಿದ್ರೆ ಅವ್ರನ್ನ ಎದುರಿಸ್ತಿದ್ದ. ನೀನು ಮೊದಲು ಓಡೋಗು, ಯಾವುದೇ ಕಾರಣಕ್ಕೂ ಈ ಕಂಠಿಹಾರ ಅವ್ರ ಕೈಗೆ ಸೇರಬಾರ್ದು, ಇಲ್ಲಾಂದರೆ ಖಂಡಿತ ತೊಂದರೆ ಆಗುತ್ತೆ ಅಂದಾಗ ನಾನು ಯಾಕೆ ಓಡೋಗ್ಬೇಕು ಅಂದಾಗ, ಇಲ್ಲಾಂದರೆ ಖಂಡಿತ ಕಂಠಿಹಾರ ತೆಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ನೀವು ಅಂದಾಗ ನಾನು ಹೇಗೋ ಬಚಾವಾಗ್ತೀನಿ ಬಿಡು, ನನ್ನ ಜೀವಕ್ಕೆ ತೊಂದರೆ ಆದರೂ ಪರವಾಗಿಲ್ಲ, ಆದರೆ ನಿನಗೆ ಕಂಠಿಹಾರಕ್ಕೆ ಏನೂ ತೊಂದರೆ ಆಗಬಾರ್ದು ಅಂತಾರೆ. ಫೈನಲಿ ವಿಜಯ್ ಕೂಡ ಈ ಕಡೆ ಓಡ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರೌಡಿಗಳು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಧರ್ಮಪಾಲ ತನ್ನ ಪ್ಲಾನ್ ಪ್ರಕಾರ ಮತ್ತೊಂದು ಆಟ ಶುರು ಮಾಡಿಬಿಡ್ತಾರೆ. ಈ ಕಡೆ ಧರ್ಮಪಾಲ ತನ್ನ ಗುಡಿಯನ್ ಕೈಲ ಕೆಳಗಡೆ ದಬ್ಬಿಸ್ಕೊಂಡು ಜನರೆಲ್ಲ ಬರೋ ಹಾಗೆ ಮಾಡಿ ನನ್ನನ್ನು ಸೂರ್ಯಪ್ರಕಾಶ್ ಮಗ ವಿಜಯ್ ಬಂದಿದ್ದಾನೆ, ಕಂಠಿಹಾರನ ಎತ್ಕೊಂಡು ಹೋಗ್ತಿದ್ದಾನೆ, ನಾನು ಕೇಳಿದ ತಕ್ಷಣ ಅವನು ನನ್ನ ದೂಡ್ಬಿಟ್ಟು ಓಡೋಗ್ಬಿಟ್ಟ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅವನ್ನ ಮುಗಿಸ್ಬಿಡ್ಬೇಕು, ಅವನ್ನ ಇಟ್ಕೋಬೇಕು, ಸಾಧ್ಯ ಆದರೆ ಸಾಯಿಸ್ಬಿಡಿ ಅಂತ ಕೂಡ ಹೇಳ್ಬಿಡ್ತಾರೆ. ತಕ್ಷಣ ಊರಿನ ಜನಗಳೆಲ್ಲರೂ ಕೂಡ ಸೇರಿಕೊಂಡು ಅವನನ್ನು ಕಟ್ಟ ಹಾಕ್ತಾರೆ ವಿಜಯನ. ಈ ಕಡೆ ಏನಿದು ನಮ್ಮೂರಿನ ತೀವ್ರ ಕಂಠಿಹಾರ ನೀನು ಎತ್ಕೊಂಡು ಹೋಗ್ತಿದ್ಯಾ, ಅವತ್ತು ನಿನ್ನ ತಂದೆ ಬಂದು ದ್ರೋಹ ಮಾಡಿದ್ರು, ಇವತ್ತು ನೀನು ಮಾಡ್ತಿದ್ಯಾ ಅಂದಾಗ ನನ್ನನ್ನು ನಂಬಿ, ನಾನು ತಪ್ಪಿತಸ್ಥ ಅಲ್ಲ, ನಾನು ಈ ಊರಿಗೆ ಬಂದಿರೋದು ನಿಮಗೆ ಒಳ್ಳೇದು ಮಾಡೋಕ್ಕೆ ಹೊರತು ಕೆಟ್ಟದ್ದು ಮಾಡೋಕ್ಕಲ್ಲ. ಧರ್ಮಪಾಲ ಅವ್ರು ಬಂದರೆ ಎಲ್ಗೂ ಕೂಡ ಗೊತ್ತಾಗುತ್ತೆ ಅಂದಾಗ ಇನ್ನು ನಿನ್ನನ್ನು ನಂಬೇಕಾ, ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇಲ್ಲ, ನಿನ್ನೆ ಹೆಂಗೆ ನಂಬೋದು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಧರ್ಮಪಾಲ ಬರ್ತದಾಗ ಈ ಕಡೆ ವಿಜಯ್ ಹೇಳಿಸು, ನಾವು ಒಳ್ಳೆಯವರು, ಈ ರೀತಿ ತಪ್ಪು ಮಾಡೋಕೆ ಬಂದಿಲ್ಲ, ನಾವು ಬಂದಿರೋದು ಒಳ್ಳೇದು ಮಾಡೋದಕ್ಕೆ ಅಂತ ಹೇಳಿ ಅಂದಾಗ ಏನು ಮಾಡೋದಕ್ಕೆ ಅಂತ ಹೇಳಬೇಕು, ಏನು ಒಳ್ಳೇದು ಮಾಡೋದಕ್ಕೆ, ನನ್ನನ್ನು ದಬ್ಬಿ ಕಂಠಿಹಾರ ಎತ್ಕೊಂಡು ಹೋದ್ಯಲ್ಲ ಅದನ್ನೇ ಹೇಳಬೇಕಾ ಅಂತ ಹೇಳಿ ವಿಜಯ್ಗೆ ಶಾಕ್ ಕೊಡ್ತಿದ್ದಾರೆ. ಆ ಕಡೆ ಗೀತಾ ವಿಜಯ್ ಅರ್ಧ ಗಂಟೆ ಆದ ನಂತರ ಬಾ ಅಂತ ಹೇಳಿರೋದ್ರಿಂದ ಗೀತಾ ಕೂಡ ಹೊರಡುತ್ತಿದ್ದಾಗ ಈ ಕಡೆ ಮಹಿ ಕೂಡ ಅವಳ ಜೊತೆನೇ ಬರ್ತೀನಿ ಅಂತ ಹೇಳಿ ಹೊರಟಿದ್ದಾಳೆ. ದಾರಿ ಮಧ್ಯದಲ್ಲಿ ಅವಳ ಮುಖಕ್ಕೆ ಯಾವುದೋ ಒಂದು ಸೊಪ್ಪನ್ನು ಮೂಸಿ ಫೈನಲಿ ಪಾಳ ಮನೆಗೆ ಹೋಗಿ ಅವಳನ್ನ ಕಟ್ಟಾಕಿದಾಳೆ. ನಿಮ್ಮನ್ನು ಮುಗಿಸ್ಬಿಡ್ತೀನಿ, ನೀನು ಮತ್ತು ನಿನ್ನ ಗಂಡ ಕೂಡ ಇವತ್ತು ನನ್ನ ಸಾಕಿದಪ್ಪಂಗೆ ತೊಂದರೆ ಕೊಡೋಕೆ ಬಂದಿದ್ದಾರ, ನಿಮ್ಮಪ್ಪ ಅವತ್ತು ನನ್ನ ತಂದೆ ತಾಯಿನ ಸಾಯಿಸ್ಬಿಟ್ಟ, ಖಂಡಿತ ಇವತ್ತು ನಿಮ್ಮನ್ನ ಉಳಿಸೋದಿಲ್ಲ, ಮೊದಲು ನಿನ್ನ ಮುಗಿಸ್ತೀನಿ ಆಮೇಲೆ ನಿನ್ನ ಗಂಡನ್ನ ಅಂತ ಹೇಳ್ತಾಳೆ. ಫೈನಲಿ ಈ ಕಡೆ ಗೀತಾ ಬಾಯಿಗೆ ಕಟ್ಟಿರೋದನ್ನ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಫೈನಲಿ ಬೆಂಕಿ ಹಚ್ಚೇ ಬಿಡ್ತಾಳೆ ಮಹಿ ನೀನು ಅನ್ಕೊಳಾಗಲ್ಲ, ದಯವಿಟ್ಟು ನಮ್ಮ ಮಾತು ಕೇಳು ಅಂತ ಹೇಳ್ತಿದ್ರು. ಹೊರಟೆ ಹೋಗ್ಬಿಡ್ತಾಳೆ ಲಾಕ್ ಹಾಕೊಂಡು ಮಹಿ. ಈ ಕಡೆ ಬೆಂಕಿ ಹತ್ಕೊಂಡು ಹುರಿತದೆ, ಈ ಕಡೆ ಭಾಗ್ಯಗೆ ಹೊಗೆ ತಡ್ಕೊಳೋಕ್ಕಾಗ್ತಿಲ್ಲ. ಫೈನಲಿ ಆ ಕಡೆ ವಿಜಯ್ ಈ ಕಡೆ ಗೀತಾ ಇಬ್ರು ಕೂಡ ಪ್ರಾಣಾಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಕಡೆ ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಗೀತಾ ಚೀರ್ಕೂತಿದ್ದಾಳೆ, ಕಿರ್ಚ್ಕೂತಿದ್ದಾಳೆ. ಬೆಂಕಿ ಹೊಗೆ ಜಾಸ್ತಿ ಆಗ್ತದೆ, ಬೆಂಕಿ ಕಾವು ಜಾಸ್ತಿ ಆಗ್ತದೆ, ಹತ್ರ ಬರ್ತಾ ಇದೆ ಬೆಂಕಿ, ಇನ್ನೇನು ಸುಟ್ಟೇ ಹೋಗ್ಬಿಡ್ತಾಳೆ ಅನ್ಸತ್ತೆ, ಅಷ್ಟು ಹತ್ರ ಬಂದಿದೆ. ಈ ಕಡೆ ಗೀತಾ ಕಾಪಾಡಿ ಅಂತ ಚೀರ್ಕೋತಾನೆ ಇದ್ದಾಳೆ. ಆ ಕಡೆ ಶಂಕರಪ್ಪ ಅವರನ್ನು ಈ ಕಡೆ ಧರ್ಮಪಾಲ ಒಂದಷ್ಟು ರೌಡಿಗಳನ್ನ ಬಿಟ್ಟು ಒಂದು ಮನೆಯಲ್ಲಿ ಕೂಡ ಹಾಕಿದ್ದಾರೆ, ಕೈಗಳನ್ನೆಲ್ಲ ಕಟ್ಟಾಕಿದಾರ. ಈ ಕಡೆ ಏನು ಯೋಚನೆ ಮಾಡ್ತಿದ್ಯಾ ನೀನು, ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ ರೌಡಿಗಳು ಹೇಳ್ತಾರೆ. ಒಮ್ಮೆ ಸಿಗರೇಟ್ಸ್ ಎತ್ಕೊಂಡು ಬರ್ತೀನಿ ಅಂತ ಒಬ್ಬರು ರೌಡಿ ಮತ್ತೊಬ್ಬ ರೌಡಿ ಫೋನಲ್ಲಿ ಬ್ಯುಸಿಯಾಗಿ ಹೊರಗಡೆ ಹೋಗ್ತಿದ್ದಾಗೆ ಶಂಕರನಾರಾಯಣ ಅವರು ಆ ಕೈ ಕಟ್ಟನ್ನು ಬೆಚ್ಚಿಸ್ಕೊಂಡಿದ್ದೆ, ಖಂಡಿತ ಅವ್ರು ನನ್ನ ಚೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಸ್ಕೇಪ್ ಆಗೇ ಬಿಡ್ತಾರೆ. ನಂತರ ಈ ಕಡೆ ಏನ್ರಿ ಧರ್ಮಪಾಲ ಅವರ, ನೀವೇ ತಾನೇ ಶಂಕರನಾರಾಯಣ, ನೀವೇ ತಾನೇ ನಮ್ಮ ಅಪ್ಪನ ಅಷ್ಟು ಕಾಸಾ ದೋಸ್ತು, ಒಳ್ಳೆ ದೋಸ್ತಾಗಿ ಈ ರೀತಿ ಅವ್ರ ಮಗ ನನ್ನ ಬಗ್ಗೆ ಈ ರೀತಿ ಮಾತಾಡ್ತಿದ್ರಲ್ಲ, ದಯವಿಟ್ಟು ಶಂಕರನಾರಾಯಣ ಅವರೇ ನೀವಾದರೂ ಹೇಳಿ, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ, ಒಳ್ಳೇದಕ್ಕೋಸ್ಕರ ಬಂದಿದ್ದೀನಿ, ನನ್ನ ಉದ್ದೇಶ ಕೆಟ್ಟದಿಲ್ಲ ಅಂತ ತಿಳಿಸಿ ಅಂದಾಗ ಏನು ಶಂಕರನಾರಾಯಣ ನೀನಿದೆಯಲ್ಲ ಮನೆ ಆ ಮನುಷ್ಯನೇ ಶಂಕರನಾರಾಯಣ, ನಾನಲ್ಲ, ನನ್ನನ್ನೇ ಶಂಕರನಾರಾಯಣ ಅಂತಿದ್ಯಲ್ಲಪ್ಪ ಅಂತದಾಗ ವಿಚಿಗೆ ಶಾಕ್ ಆಗುತ್ತೆ. ಏನು ನಾವೆದ್ದದ ಮನೆ ಅಂಕಲ್ ಶಂಕರನಾರಾಯಣ ಅಂತ, ಹಾಂ ಅವರೇ ಶಂಕರನಾರಾಯಣ ಅಂತಾಗ ಇಲ್ಲ ನೀವು ಸುಳ್ಳು ಹೇಳ್ತಿದ್ರ, ನೀವು ನನ್ನನ್ನು ನಂಬಿಕೆ ಬರೋ ಹಾಗೆ ಮಾಡಿ ಶಂಕರನಾರಾಯಣ ಅಂತ ಹೇಳಿ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ತಿಳ್ಕೊಂಡು ನಮ್ಮ ಜೊತೆ ಬಂದು ಎಲ್ಲನೂ ಹುಡ್ಕೋಕೆ ಸಹಾಯ ಮಾಡಿದ್ದು ನೀವೇ, ಜೊತೆಗೆ ಅವತ್ತು ರೌಡಿಗಳು ಬಂದಾಗ ನಮ್ಮನ್ನು ಕಾಪಾಡಿದ್ದು ನೀವೇ, ಆದರೆ ಇವಾಗ ಸುಳ್ಳು ಹೇಳ್ತಿದ್ರ, ನಾಟಕ ಮಾಡ್ತಿದ್ರ
ಅಂತ ಹೇಳ್ತಿದ್ರೆ ಏನಪ್ಪ ಇಲ್ದಿರೋದನ್ನೆಲ್ಲ ಹೇಳ್ತಿದ್ಯಾ, ಇದನ್ನೆಲ್ಲ ನಂಬ್ಕೋಬೇಕಾ ನಾನು ಅಂತ ಹೇಳ್ತಿದ್ದಾರೆ ಧರ್ಮಪಾಲ. ಅಷ್ಟರಲ್ಲಿ ಈ ಕಡೆ ನಮ್ಮ ಊರಿನ ದಣಿಗಳು ಇಡೀ ಊರಿಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ದೇವ್ರಂಥ ಮನುಷ್ಯ, ಅವ್ರ ಬಗ್ಗೆ ನೀನು ಈ ರೀತಿ ಎಲ್ಲ ಸುಳ್ಳಾಪಾದನೆ ಮಾಡಿದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಗುಡಿಯ ಹೇಳ್ತಿದ್ದಾರೆ. ಹೇ ಮುಚ್ಚೋ ಬಾಯ್ನ, ನಿಜ ಹೇಳ್ರಿ, ಯಾಕ್ರಿ ಸುಳ್ಳು ಹೇಳ್ತಿದ್ರ ಅಂತ ವಿಜಯ್ ಜೋರು ಮಾಡ್ತಿದ್ದಾನೆ. ಫೈನಲಿ ಇಲ್ಲಿ ವಿಜಯ್ಗೆ ಸತ್ಯ ಗೊತ್ತಾಗಿದೆ. ಆದರೆ ಧರ್ಮಪಾಲ ಚದುರಂಗದಲ್ಲಿ ವಿಜಯನ ಸೋಲ್ಸಿದ್ದಾನೆ. ಧರ್ಮಪಾಲ ಚಕ್ರವ್ಯೂಹದಲ್ಲಿ ವಿಜಯ್ ಸಿಕ್ಕಾಕೊಂಡಿದ್ದಾನೆ. ಈ ಕಡೆ ಗೀತಾ ಪ್ರಾಣ ಕೂಡ ಅಪಾಯದಲ್ಲಿದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.